ಅಚ್ಚಲ ಕೆರೆಯೋಳು ಭತ್ತ ಬೆಳೆದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಮೊದಲು ಮನುಷ್ಯನಲ್ಲಿ ಏನು ಬೇಕು? ಭಕ್ತಿ ಇತ್ತಂದ್ರೆ ನೋಡ್ರಿ ಅವ್ರ ಪಾಪ ಎಲ್ಲೆಲ್ಲಿ ಭಕ್ತರು ಯಾವ್ರು ನನಗ್ ಕೂಡ ಕೊಡಕತ್ತಾರ ನೀ ತಿಳ್ಕೊಂಡಿದ್ದೇನು? ಮತ್ತೆ ನನಗ ಕೊಡಕತ್ತಿಲ್ಲ, ನಿನಗ ಕೊಡಕತ್ತಿಲ್ಲ. ಅವರು ಯಾರಿಗೆ ಕೊಡ್ಲಿಕತ್ತಾರ? ಒಳಗ ಮಾಲಕ್ ಸ್ಟೇಷನ್ ಮಾಲಕ್ ಬೇರೆ ಅದಾನ. ನೀವೆಲ್ಲ ಕಂಪೌಂಡ್ರ. ಹೌದು ಹೌದು. ನಾವ್ರಿ ನೀವು ಪೇಷಂಟ್ ಅನ್ಬೋದು, ಸಿಪಾಯಿಗಳು ಅಲ್ಲೇ ಸರಿ ಇರ್ಬೇಕು, ಆ ದವಾಖಾನೆಗೆ ಇರ್ಬೇಕು ಮನುಷ್ಯ. ನಿನಗ ಅನಿಸ್ಯದ ಮಹಾರಾಜರಿಗೆ ಕೊಡ್ಲಿಕತ್ತಾರತ್ತ. ನಾವು ಹಂಗ ತಿಳ್ಕೊಂಡಿದ್ವಿ. ಬೇಡ, ಮಹಾರಾಜರಿಗೆ ನಿನಗ್ ಕೊಡ್ಲಿಕತ್ತ. ನಿನಗೆ ಹೆಂಗೆ ಅನಿಸ್ಯದ? ನಿಮಗೆ ಇಲ್ಲಿ ತಂಬಾಕು ಕೊಡಲ್ಲ ಯಾರು? ಈಗ ತಿಂದು ಬಂದೇವ್ರು ಒಬ್ರು ಕೈಲಿ ಇಸ್ಕೊಂಡು, ನಾವು ಇಟ್ಟದಾಗ ಕತ್ತಲ್ದಾಗ ಮುಗಿಸ್ಕೊಂಡೇವು ನಾವು. ಇಬ್ಬರು ಬಾಯಿ ತಗೊಂಡು ಬಂದ್ಬಿಟ್ಟಿವಿ ನಾವು ಒಬ್ರ ಕೈಲಿ ಇಸ್ಕೊಂಡು. ಅದಕ್ಕೆ ಏನ್ರಿಪ್ಪ ಬಹಳ ಮಾತಾಡೋದು ಕೂತ್ರ ಬಹಳ ಅದ. ಮುಂದಿನ ಮಾತಾಡೋನು ಬೇಡ್ರಿ. ಎರಡು ಮಾತ ಏನು ಹೇಳುದು ಹೌದು ಅತಿ ಅಪಾತಂದ್ರೆ ಏನ್ರಿ? ನಮ್ಮ ಅಪರೂಪದ ಪ್ರೀತಿಯ ಅರ್ಜುನ್ ಜೊತೆಲೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಹೆಂಗಿದ್ದ, ಹೇಗಿದ್ರಿ ಆ ಸಖ, ಆ ರೀತಿ ಬಾಂಧವ, ಪ್ರೇಮ, ಪ್ರೀತಿ, ಭಕ್ತ, ಮಗ, ಶಿಷ್ಯ, ಹೌದೌದು, ಎಲ್ಲಾನು ಇದ್ದ. ಎಲ್ಲ ಇದ್ದ. ಅದರ ರೂಪ ತಕ್ಕಂತೆ, ಎರಡು ಅನ್ಯದ ಮುಖ ತಕ್ಕಂತೆ. ಹೌದು ಅಪ್ಪ. ಸುರೇಶ್ ಗೆಜ್ಜಿ ಸರ್ ಅವರು. ಹೌದು, ಗೆಜ್ಜಿ ಅಕಾಡೆಮಿ, ಸಾಕಿನ ಬಿಜಾಪುರ. ಹೌದ್ರಿ ಸರ್, ನೋಡಿದ್ರ ಹೆಗಡೆ ದೊಡ್ಡದೊಂದು ಅವ್ರದ್ದು ಅಕಾಡೆಮಿ ಇದೆ. ಅವ್ರ ಬಳಿ ಸಣ್ಣ ಮಕ್ಕಳು ತಯಾರಾಗಲ್ಲ. ಪೊಲೀಸ್, PSI, ಫೌಜಾರ್, ಇನ್ಸ್ಪೆಕ್ಟರ್ ಇಂಥ ಕನಸು ಮಾಸ್ತರ್ ಅವರು. ಹೌದು. ಒಂದೇ ಮಾತಿಗೆ, ಅಪ್ಪ ಈ ಮಠಕ್ಕೆ ನೀವು ಬರ್ಬೇಕು ಮಾಸ್ತರ. ಹೌದು. ಈ ಮಠ, ಈ ಶಿಕ್ಷಣ ಅಪ್ಪಗಳು ಕನಸು ಕಟ್ಟು ಹೋಗಿರೋದ್ರಿ ಸರ್. ಹೌದು. ಆ ಕನಸದೊಳಗೆ, ಆ ಋಣದೊಳಗೆ ನಾ ಹೋಗ್ತೇನೆ ಅಂತ ಹೇಳಿ ನಂಗೆ ಅಂಜಿಕಿದೆ. ಹೌದು. ಅದಕ್ಕೆ ತಾವು ಬರಬೇಕು. ತಮ್ಮ ಆಚಾರ, ತಮ್ಮ ವಿಚಾರ, ತಮ್ಮ ನಡತೆಗಳು, ತಮ್ಮ ಪದ್ಧತಿಗಳು, ಶಿಕ್ಷಣದ ಸಹಕಾರ ನೀವು ಮಾಡಬೇಕು. ಸಂಸ್ಕಾರ ಅಂತಕ್ಕಂಥ ನಮ್ಮ ಮಕ್ಕಳಿಗೆ ಮೂಡಿಸ್ಬೇಕು. ಹೌದು ಅಂತ ಹೇಳಿ ಯಾವಾಗ ಅಂದಿವಿ, ₹1 ತಗೊಳ್ಳಾರ್ದೆ ರೀ. ವಾ ವಾ, ಎಂತ ಗುಣ ಇರಬೇಕು. ಅದು ಮದಗೊಂಡು ಮಾರದ ಸ್ವರೂಪ ರೀ. ₹1 ಅಪೇಕ್ಷೆ ಪಡ. ಹೌದು ಹೌದು ಹೌದಪ್ಪ. ನನಗೆ ಮುಜುಗಾರಾಗಿ ಆಹಾ, ಮಾಸ್ತರ್ಗೊಂದು ಸ್ವಲ್ಪ ಏನ್ರ ಕೊಡ್ಬೇಕಾಗ್ಯದಪ್ಪ, ಕೊಟ್ಟು ಕಳಿಸ್ಬೇಕಾಗ್ಯದ. ನಾನನ್ನ ಏನಂದ್ರು ಅವರು, ಏನಂತೀರಿ? ನೀವು ಹಿಂಗೆ ಕೊಡೋದು ತಗೊಳೋದು ಮಾಡಾಕತ್ರಿ ಅಂದ್ರೆ ನಾ ಮುಂದಿನ ಸಲ ಬರುವುದಿಲ್ಲ. ನೋಡ್ರಿ ಸದ್ಗುರುನಾಥನ ಕೃಪಾ ಹೆಂಗದೆ. ಇದಕ್ಕಂತಾರ ಗುರು. ಪ್ರತಿ 15 ದಿವಸಿಗೊಮ್ಮೆ, ಹೌದು, ಪ್ರತಿ 15 ದಿವಸಿಗೊಮ್ಮೆ ತಮ್ಮ ಅಕಾಡೆಮಿ ಬಿಟ್ಟು ಇಲ್ಲಿ ಗುಡ್ಡಕ್ಕೆ ಬಂದು ಮಕ್ಕಳಿಗೆ ಪಾಠ ಹೇಳಿ ಹೋಗ್ತಾರ, ಸಂಸ್ಕಾರ ಹೇಳಿ ಹೋಗ್ತಾರ. ಒಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹೌದು ಹೌದು. ಎದ್ದು ನಿಂದಿರಬೇಕು. ಗೆಜ್ಜಿ ಸರ್ ಅಂತೇಳಿ ಅವರೊಂದು 2 ಮಾತಾಡಬೇಕು. ಪೇಟ ಸುತ್ತಕೋಬೇಕು. ಸನ್ಮಾನ ಆಗಿದೆ. ಒಂದೆರಡು ಅವರ ಅನಿಸಿಕೆಗಳು ಹೇಳ್ತಾರೆ ಸರ್, ಹೇಳ್ತಾರೆ. ಪ್ರತಿಪಾದನೆ ಮಾಡಬೇಕು. ಮುಂದೆ ನಾವೊಂದು ಹಾಡು ಹಾಡಿ ಮುಂದಿನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುವಾಣಿಯನ್ನ ಸ್ಮರಿಸುತ್ತ ಪರಮ ಪೂಜ್ಯ ಸಿದ್ಧರತ್ನ ಮದಗುಂಡೇಶ್ವರ ಮಹಾರಾಜರ ಜಾತ್ರಾ ಮಹೋತ್ಸವ ಸತ್ಸಂಗ ಸಮ್ಮೇಳನ ಅನ್ನುವಂಥದ್ದನ್ನು ನೋಡಿದಾಗ ಪರಮ ಪೂಜ್ಯರ ಇಂತಹ ದಿವ್ಯವಾದಂತಹ ಸಾನ್ನಿಧ್ಯದಲ್ಲಿ ಇವತ್ತು ನಾವು ಸುಮಾರು 7-8 ಗಂಟೆಗಳ ಕಾಲ ಇಂತಹ ಭವ್ಯವಾದಂತಹ ಕಾರ್ಯಕ್ರಮ. ನನಗೆ ಅನಿಸ್ತಾ ಇದೆ, ಇದು ಎಲ್ಲೋ ಒಂದ್ ಕಡೆ ಭೂಲೋಕದ ಸ್ವರ್ಗದಲ್ಲಿ ನಾವು ನೀವು ಕುಳಿತಿದ್ದೇವೇನೋ ಅನ್ನುವಂತಹ ಭಾಸ ನಮ್ಮ ನಡು ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂತ. ಹೌದಾ? ಇವತ್ತು ಅಪ್ಪಾಜಿಯವರು ಹೇಳಿದ್ರು, ಎಲ್ಲ ಭಕ್ತಾದಿಗಳು ಏನಪ್ಪಾ ಅಂತಂದ್ರೆ ಮೂಲೆಗಳಿಂದ ಏನಪ್ಪಾ ಅಂದ್ರೆ ಕಾಣಿಕೆಯನ್ನ ಸಲ್ಲಿಸಿದರು ಅಂತ ಹೇಳಿದ್ರು. ಒಂದು ಮಾತು ಹೇಳಿಕತ್ತೀನಿ, ಅಪ್ಪಾಜಿಯವರು ಹೇಳಿದ್ರು, ಇದು ಕಾಣಿಕೆ ಯಾವುದಕ್ಕಾಗಿ? ಮಕ್ಕಳ ಭವಿಷ್ಯಕ್ಕಾಗಿ, ಈ ಮಠದ ಉದ್ಧಾರಕ್ಕಾಗಿ, ಇದು ಸ್ವಾರ್ಥಕ್ಕಾಗಿ ಅಲ್ಲ ಅನ್ನುವಂಥದ್ದನ್ನ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯದ ಒಂದು ಸಣ್ಣದೊಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಯಾಕಂದ್ರೆ ರಾತ್ರಿ ಬಹಳ ಆಗ್ಯದ. ಯಾಕಂದ್ರೆ ನನಗೆ ಹೇಳಲೇಬೇಕು ಅನ್ನುವಂತಹ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಈ ಶ್ರೀಮಠದ ಭಕ್ತಾದಿಗಳೆಲ್ಲ ಅಪ್ಪಾಜಿಯವರಿಗೆ ಅನ್ನೋಕ್ಕಿಂತನೂ ಸದ್ಗುರುವಿನ ಒಂದು ಏನಪ್ಪಾ ಅಂದ್ರೆ ಸುಕಾರ್ಯಕ್ಕಾಗಿ ಏನಪ್ಪಾ ಅಂತಂದ್ರೆ ಕಾಣಿಕೆಯನ್ನು ಸಲ್ಲಿಸಿರಲ್ಲ.
ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಈ ಕಾಣಿಕೆಯಿಂದ ಏನಾಗ್ತದ ಅನ್ನುವಂತ ಒಂದೇ ಒಂದು ಉದಾಹರಣೆ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಒಂದ್ಸತ ಏನಾಗ್ತದೆ, ಸಂತ ತುಕಾರಾಮ್ ಮಹಾರಾಜರ ಬಗ್ಗೆ ನೀವೆಲ್ಲರೂ ಕೇಳಿರಿ, ಹೌದಾ? ಸಂತ ತುಕಾರಾಮ್ ಮಹಾರಾಜರು ಎಂತಹ ಕಡುಬಡತನದ ಜೀವನವನ್ನ ಸಾಗಿಸ್ತಿದ್ರಪ್ಪ ಅಂತ ಕೇಳಿದಾಗ, ಮನೆಯಲ್ಲಿ ಹೆಂಡತಿ ಜೀಜಾಗ ಉಡ್ಲಿಕ್ಕೆ 2 ಹರಕ ಸೀರಿದ್ದು, 2 ಹರಕ ಸೀರಿದ್ದು ಇದ್ದಂತಹ ಸಂದರ್ಭದೊಳಗ ತುಕಾರಾಮ್ ಮಹಾರಾಜರು ಯಾವತ್ತು ವಿಠಲ 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 ವಿಠಲನ ನಾಮಸ್ಮರಣೆಯಲ್ಲಿಯೇ ಕುಳಿತವರಾಗಿದ್ರು. ಒಂದು ದಿವಸ ಏನಾಯ್ತ್ರಿ, ಜೀಜಾ ಹೊರಗೆ ಹೋದಂತಹ ಸಂದರ್ಭದಲ್ಲಿ ತುಕಾರಾಮ್ ಮಹಾರಾಜರ ಮನೆಯೊಳಗಿದ್ದಾಗ ಒಂದು ಬಡ ಭಿಕ್ಷುಕಿ ಬಂದು, ಯಪ್ಪ ನನಗೆ ಉಡ್ಲಾಕ ಸೀರಿಲ್ಲ, ಸೀರಿ ಕೊಡು ಅಂತಂದು. ನಾವು ನೀವು ಆದ್ರೆ ಎಷ್ಟೆಲ್ಲ ವಿಚಾರ ಮಾಡ್ತೀವಿ, ಆದ್ರೆ ತುಕಾರಾಮ್ ಮಹಾರಾಜರ ಆ ಕೋಲ್ನಿಂದ ಸೀರಿ ಜಗ್ಗದವರೇ ಆ ಮುದುಕಿಗೆ ಕೊಟ್ಟು ಕಳಿಸಿದಂತಹ ಸಂದರ್ಭದಲ್ಲಿ ಅವಾಗ ಜೀಜಾ ಮನೆಗೆ ಬಂದು, ಆಕಿಗೆ ಒಂದು ಕನ್ಫರ್ಮ್ ಇತ್ತು, ನಾ ಮನೆ ಬಿಟ್ಟು ಹೋಗಿನಿ ಅಂದ್ರೆ ನನ್ನ ಗಂಡ ಮನೆಯ ಸಾಮಾನು ಅಳು ಹಸ್ತಾನ ಇಟ್ಟು ಖಾತ್ರಿ ಇತ್ತಕಿ ಇದ್ದು ಬಂದಕಿನೇ ಏನ್ ಮಾಡಿದ್ಲಪ್ಪ ಅಂದ್ರೆ ಆ ಕೋಲ ಕಡೆ ನೋಡಿದ್ಲು, ಸೀರೆ ಇದ್ದಿದ್ದಿಲ್ಲ. ಇರ್ಲಾರ್ದಂತ ಸಂದರ್ಭಗಳು ಗಂಡ ಕೇಳಿದ್ಲಕಿ, ಎಲ್ಲಿ ಅದ ಸೀರೆ ಅಂದ್ಲಕಿ. ಇಲ್ಲ ಜೀಜಾ, ಬಹಳ ಬಡು ಮುದುಕಿ ಬಂದಿದ್ಲು, ಭಿಕ್ಷುಕಿ ಬಂದಿದ್ಲು ಪಾಪ, ಆಕಿನ ಹತ್ರ ಉಡ್ಲಾಕ ಏನು ಸೀರಿಲ್ಲ, ಯಪ್ಪ ಸೀರೆ ಕೊಡು ಅಂದ್ಕೊಳ್ಳೆ ಕೊಟ್ಟು ಕಳಿಸಿದ್ಯಾ ಅಂತಂದ್ಲು. ಅವಾಗ ಅಕ್ಕಿ ಅಂತಾಳ, ಯಪ್ಪ ಅಕ್ಕಿ ಅಂತಾಳ ಗಂಡಗ, ನಮಗಿಂತ ಬಡವ್ರು ಯಾರು ಇದಾರೆ ನೀ ಜಗತ್ನ? ಶರಗ ಹರದಿತ್ತು, ಅಲ್ಲಿ ಇಲ್ಲಿ ಹರದ ಸೀರೆ ದಿಂಡ ಹಾಕಿದ್ದು 2 ಸೀರೆ ಇದಾವ, ಒಂದು ಉಟ್ಕೊಂಡು ನೀಗ ನಾಳೆ ಜಳಕ ಮಾಡಿದ್ರೆ ನನಗೆ ಉಟ್ಕೊಳಕ್ ಸೀರಿಲ್ಲ, ನೀ ಹಿಂಗಾದ್ರೆ ನೀ ಬರೋಬ್ಬರಿ ಆಗುದಿಲ್ಲ, ನಡಿ ಪಾಂಡ್ರಂಗ ಗುಡ್ಯಾಗ ಹೋಗಿ 4 ಮಂದಿ ಮುಂದೆ ನ್ಯಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಗಂಡನ ಕೈ ಜಪ್ಕೊಂಡು ಹೊಂಟ. ಹೋಗುತ್ತಿರ್ಬೇಕಾದ್ರೆ ಇನ್ನೇನು ಅಮೋಘ ಸಿದ್ಧನ ಗುಡಿ ಹಂಗ ಪಾಂಡುರಂಗನ ದೇವಸ್ಥಾನ ಇತ್ತು, ಮದಗೊಂಡೇಶ್ವರ ಮಹಾರಾಜರ ಗದಗಿ ಹಂಗ ಆ ಹೊಂಟಿದ್ರಿ ಇವ್ರು ತುಕಾರಾಮ್ ಮಹಾರಾಜರು ಮತ್ತು ಜೀಜಾ. ಅವಾಗ ಆ ಪೂಜಾರಿ ಏನ್ ಮಾಡ್ದ, ಪಾಂಡುರಂಗನ ಪೂಜಾರಿ, ಓ ತುಕಾರಾಮ್ ಮಹಾರಾಜರ ನಿಂದ್ರಿ, ನಾ ನಿಮ್ಮ ಕಡೆನೆ ಹೊಂಟೀನಿ ಅಂತ ಹಿಂಗ ಕೈ ಮಾಡ್ದ. ಅವಾಗ ತುಕಾರಾಮ್ ಮಹಾರಾಜರು ನಿಂತು ಕುಳ್ಳೆ ಜೀಜಾನು ಏನ್ ಮಾಡಿದ್ಲು, ಗಂಡನ ಕೈ ಬಿಟ್ಟು ನಿಂತ್ರಿಬ್ರು. ಆತ ಓಡ್ಕೋತ ಬಂದು ಕೈ ಒಳಗ 5 ಪೀತಾಂಬರ ರೇಷ್ಮೆ ಸೀರೆಯನ್ನು ಹಿಡ್ಕೊಂಡು ಬಂದ ಏನ್ ಹೇಳ್ದ ಗೊತ್ತಾ, ತುಕಾರಾಮ್ ಮಹಾರಾಜ್ರೆ ನಾ ನಿಮ್ಮ ಮನೆಗೆ ಹೊಂಟೀನ್ರಿ ಅಂತಂದ. ಯಾಕಪ್ಪ ಅಂತಂದ್ರು, ಇಲ್ಲೇ ನಿನ್ನೆ ಪಾಂಡುರಂಗನ ದೇವಸ್ಥಾನದಾಗ ಒಬ್ರು ಶ್ರೀಮಂತರ ಮಗಳ ಮದುವೆಯಾಗಿತ್ತು, 5 ರೇಷ್ಮೆ ಪೀತಾಂಬರ ಸೀರೆ ಉಳಿದಿದ್ದು, ನಿಮಗೆ ಯಾರ ಶ್ರೇಷ್ಠತು ಪಾಂಡುರಂಗನ ಭಕ್ತರ ಅನಿಸ್ತಾರ ಅವ್ರ ಮನ್ಯಾಗ ಉಡ್ಕೊಳಕ್ ಕೊಡ್ರಿ ಅಂತಂದಾರ, ಅದಕ್ಕೆ 5 ಸೀರೆ ತಗೊಂಡು ನಿಮ್ಮ ಮನೆಗೆ ಹೊಂಟಿನಿ, ತಗೋ ಜೀಜಾ ಅಂತಂದು. ಏನ್ ಅರ್ಥ ಆಯ್ತು ಗೊತ್ತಾಯ್ತಾ? ಇವತ್ತು ನೀವೆಷ್ಟು ನಿಮ್ಮ ಪರಿಶ್ರಮದಿಂದ ಪರಮ ಪೂಜ್ಯ ಅಪ್ಪಾಜಿಯವರ ಸನ್ನಿಧಿಗೆ ದುಡ್ಡು ಮುಟ್ಸಿರಲ್ಲ, ನೀವು 1 ಪಟ್ಟು ಮುಟ್ಸಿರ್ಬೇಕು, ಅವ 5 ಪಟ್ಟು ನಿಮಗೆ ಕೊಡ್ತಾನೆ ಅನ್ನಕ್ ನಾ ಹೇಳಿದಂತಹ ಇದು ಒಂದೇ ಒಂದು ಉದಾಹರಣೆ ಅನ್ನುವಂತಹ ರೀತಿ ಒಳಗೆ ಹೇಳ್ತಾ, ಇನ್ನೊಂದು ನಾನು ಲಾಸ್ಟ್ ಒಂದು ಮಾತಾಡ್ತೀನಿ ಅಪ್ಪಾಜಿಯವರ ಪರ್ಮಿಷನ್ ತಗೊಂಡು. ಏನಂದ್ರೆ, ಈ ಮಾನವ ಜನ್ಮ ಇವತ್ತು ನಾವು ನೀವು ಕುತ್ತಿವಲ್ಲ ಇಲ್ಲಿ ಎಚ್ಚರ, ಇದು ಏನಕ್ಕಂತಂದ್ರೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಕಾಲನ ದೂತರು ಕಾಲ್ಕಿಡಿದೆಳೆವಾಗ ತಾಳೆಂದರೆ ತಾಳುವರೇನು ಅಂತ ಕೇಳ್ತಾರೆ. ಹೌದಾ? ಯಮದೂತರು ಬಂದು ನಾನು ಕರ್ಕೊಂಡು ಹೋಗಾಗ ನಿಂದ್ರ ನಾ ಇನ್ನೊಂದು ಭಜನಾ ಪದ ಕೇಳ್ತೀನಿ, ಇನ್ನೊಂದು ಡೊಳ್ಳಿನ ಪದ ಕೇಳ್ತೀನಿ ಅಂದ್ರೆ ಬಿಡ್ತಾರೇನು? ಸಾಧ್ಯನೇ ಇಲ್ಲ. ಅದಕ್ಕೆ ನರಜನ್ಮ ಬಂದಾಗಲೇ ಹರವೆನ್ನಬಾರದೆ, ನರಜನ್ಮ ಬಂದಾಗ ಇಂಥ ಗುರುವಿನ ಪಾದವನ್ನು ಹಿಡಿಯಬಾರದೆ ಅನ್ನುವಂತಹ ರೀತಿ ಒಳಗ ಆ ಅವಧೂತ ಸಿದ್ಧ ಮಹಾರಾಜರ ಒಂದು ಪಾದದಲ್ಲಿ ನಾವು ನೀವು ಅವರ ಶಿಷ್ಯಂದಿರಾಗಿ, ಇನ್ನೂ ನನಗೆ ಅಪ್ಪಾಜಿಯವರು ಇಲ್ಲಿ ಮೊತ್ತಾಗ ನನಗೆ ಅಪ್ಪಾಜಿಯವ್ರಿಗೆ ಪರಿಚಯ ಆಗಿದ್ದಿದೆ 8 ತಿಂಗಳ ಹಿಂದೆ. 8 ತಿಂಗಳಿಂದ ನಾನು ಅಪ್ಪಾಜಿಯವರ ಜೊತೆಗೆ ಮಾತನಾಡ್ತಾ ಇರಬೇಕಾದ್ರೆ ಅವರು ಒಂದು ದಿವಸ ಯಾವ ವಿಷಯನೂ ನನ್ನ ಜೋಡಿ ಮಾತಾಡಿದ್ದೊಂದೇ, ನನ್ನ ಮಕ್ಕಳಿಗೆ ಸಂಸ್ಕಾರ ಬೇಕಾಗಿದ್ರೆ ಸರ್, ಇಲ್ಲಿ ನಾನು ಗುಡ್ಡದೊಳಗೆ ಬೆಳೆದಂತಹ ಮಕ್ಕಳು ಈ ರೀತಿಯಾಗಿ ಉನ್ನತವಾಗಿ ಬೆಳಿಬೇಕು, ಸಂಸ್ಕಾರವಂತರಾಗಬೇಕು, ತಂದೆ ತಾಯಿಗಳನ್ನ ನೋಡಿಕೊಡುವಂತಹ ಮಕ್ಕಳಾಗಬೇಕು, ಅಮೋಘ ಸಿದ್ಧನ ಮಕ್ಕಳಾಗಿಯೇ ಹೊರಹೊಮ್ಮಬೇಕು, ಪರೋಪಕಾರವೇ ಪುಣ್ಯ, ಅಂತಹ ಮಕ್ಕಳನ್ನ ರೆಡಿ ಮಾಡುವಂತಹ ಕಾರ್ಯ ನೀವು ಸ್ವಲ್ಪ ಮಾಡ್ರಿ ಅಂತ ಹೇಳಿ ನನಗೊಂದು ಅವಕಾಶ ಕೊಟ್ಟಾರ. ಆ ಗುರುಗಳ ಆಶೀರ್ವಾದದಂತೆ ನಾವು ನೀವು ಸಹಿತ ಎಲ್ಲರಿಗೂ ನಾ ಹೇಳೋದಿಷ್ಟೇ, ನಮ್ಮ ಮಠದ ಭಕ್ತರಿಗೆಲ್ಲ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ದಯವಿಟ್ಟು ಇದು ನಮ್ಮದೇ ಶಾಲೆ, ಹೌದಾ? ನಮ್ಮ ಮಹಾರಾಜರೇ ಆರಂಭಿಸಿದಂತಹ ಶಾಲೆ, ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿಯೇ ಸಂಸ್ಕಾರ ಕೊಡುವಂತಹ ಒಂದು ಅತ್ಯುತ್ತಮವಾದಂತಹ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸ್ರಿ ಅನ್ನುವಂತಹ ರೀತಿಯೊಳಗೆ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ಕೋಟಿ ನಮನಗಳು. ಯಾಕಂದ್ರೆ ಸಮಾಜಕ್ಕಾಗಿಯೇ ಈ ಜೀವನ, ಈ ಜನತೆಗಾಗಿಯೇ ನನ್ನ ಜೀವನ ಅಂತ ಹೇಳಿ ಏನಪ್ಪಾ ಅಂದ್ರೆ ವೈರಾಗ್ಯದ ಹಾದಿಯಲ್ಲಿ ಏನು ಮುಂದೆ ಸಾಕ್ತಾ ಇದಾರಲ್ಲ, ಅವ್ರು ಇನ್ನೂ ಅಪ್ಪಾಜಿಯವರು, ನಾವಿಲ್ಲಿ ಅವ್ರನ್ನ ಹೊಗಳುವುದು ನಮ್ಮ ಯೋಗ್ಯತೆ ಅಲ್ಲ, ಅವ್ರು ಇನ್ನೂ ಎತ್ತರಕ್ಕೆ ಬೆಳೆದು ಮದಗೊಂಡೇಶ್ವರ ಮಹಾರಾಜರು ಏನು ಕನಸು ಕಂಡಾರಲ್ಲ, ಅವೆಲ್ಲ ಕನಸುಗಳು ಅವಧೂತ ಸಿದ್ಧ ಮಹಾರಾಜರು ಈಡೇರಿಸುವಂಗ ಹಾಗೆ ಆಗ್ತದ ಅನ್ನುವಂತ ರೀತಿ ಒಳಗೆ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಬಹು ಸುಂದರವಾಗಿ ಗೆಜ್ಜಿ ಸರ ಹೇಳಿದ್ರು.
ಬಹಳ ಖುಷಿ ಆಯ್ತು ಅವ್ರ ಮಾತು ಕೇಳಿ, ಮನ ಮುಟ್ಟುವಂಗೆ ಮಾತಾಡಿದ್ರು. ಎರಡೇ ಮಾತಾ, ಬಹಳ ಕಿಮ್ಮತ್ತಿನ ಮಾತು. ಜೋರಾಗಿ ಚಪ್ಪಾಳೆ ತಟ್ರಿ. ಇನ್ನು ಆ ಮುಷಿದಪ್ಪನ ಚರಿತ್ರೆ, ನಮ್ಮ ಗುರುಗಳ ಚರಿತ್ರೆ ಬಹಳ ಆಯ್ತು ಮಾದಣ್ಣ. ಇಂಜಾರ ನಿಂದಟ್ಟು ತೋಡೋನಿಲ್ಲ, ನಿಂದಟ್ಟು ತೋಡೋನಿಲ್ಲ. ಇಬ್ಬರದು ಒಮ್ಮೆ ತೋಡ್ಬಿಡ್ರಿ. ಹಗರ ಆತದ ಅದು ಹಂಗೆ, ಮತ್ತು ಅದು ಪಾರ್ಜಿ ಅದು ಮತ್ತು ಅಪಗಳು ಮತ್ತು ಹಂಗೆ ಐತೆ. ಒಂದ ಮಾತು ಹೇಳ್ತೀನಿ ಮಾರುತ್ತಪ್ಪ, ಸರ್ ಸ್ಕೂಲ್ದು ನೆನಪು ತೆಗೆದು ಒಂದು ಮಾತು ನೆನಪಿಗೆ ಬಂದದ ನನಗೆ. ನಮ್ಮ ಭಾರತ ದೇಶ ಇನ್ನೊಬ್ಬರ ಕೈ ಒಳಗಿತ್ತು, ನಮ್ಮ ಕೈ ಒಳಗೆ ತಗೋಬೇಕಾದ್ರೆ ಭಾಳ ಪರಿಶ್ರಮ ಪಟ್ಟಾರ, ಭಾಳ ಶ್ರಮ ಪಟ್ಟಾರ್ರಿ, ಭಾಳ ಹೈರಾಣ ಆಗ್ಯಾರ. ಹೈರಾಣಲ್ಲ, ಹೊಡೆದೇ ಆಡ್ಯಾರ, ಫಾಶಿಗೆ ಒಳಗಾಗ್ಯಾರ ಅನೇಕ ಮಂದಿ ಆಗ್ಯಾರ, ಪ್ರಾಣೇ ಕೊಟ್ಟಾರ್ರಿ. ಎರಡೇ ದಿನ ನಮ್ಮ ಕೈ ಒಳಗೆ ದೇಶ ಬರೋದಿತ್ತು. 1942 ಇಸ್ವಿ ಒಳಗೆ 12ಕ್ಕೆ ಸಹಿ ಆಗೋದಿತ್ತು. ಹೌದು, ಸಿಗ್ನೇಚರ್ ಆಗೋದಿತ್ತು. ಹೌದು. ಅದಕ್ಕಿಂತ ಮೊದಲ ನೆಹರು ಅವರು ಬಾಪು ಅವ್ರಿಗೆ ಫೋನ್ ಮಾಡ್ತಾರೆ, ಗಾಂಧಿ ಅವರಿಗೆ. ಏನಂತ್ರಿ? ಅಪ್ಪ, ನೂರಾರು ವರ್ಷದ ಕನಸ ನೆನಸಾಗ್ತಾ ಇದೆ, ತಾವು ಬನ್ರಿ. ಅದಕ್ಕಿಂತ ಮೊದಲ 2 ದಿವಸ ಕಲ್ಕತ್ತಾ ಒಳಗ ಸತ್ಯಾಗ್ರಹ ನಡೆದಿತ್ತು, ಹೊಡೆದಾಟ ನಡೆದಿತ್ತು, ಬಡದಾಟ ನಡೆದಿತ್ತು, ರಕ್ತಪಾತ ನಡೆದಿತ್ತು. ಅಲ್ಲಿ ಸತ್ಯಾಗ್ರಹ ಉಪವಾಸ ಬೀದಿ ಮ್ಯಾಗ ಕೂತಿದ್ದಾರೆ ಮಹಾತ್ಮ ಗಾಂಧಿಯವರು. ಮಹಾತ್ಮ ಅವ್ರಿಗೆ ಯಾಕಂದ್ರೆ ನೆನಸರಿ, ಅವ್ರಿಗೆ ಮಹಾತ್ಮ ಯಾಕಂದ್ರು ದೇಶದಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮ ದೇಶಕ್ಕಾಗಿ ಒಬ್ಬ ಪೂಜ್ಯ ವ್ಯಕ್ತಿ ಇರ್ತಕ್ಕಂಥ ದೇಶ ನಮ್ಮ ಕೈ ಒಳಗೆ ಬರೋದದ. ಅದಕ್ಕಿಂತ ಮುಂಚೆ ಒಂದಿನ ಎಲ್ಲಿ ಸತ್ಯಾಗ್ರಹ ಕೂತಿರು ಉಪವಾಸ ಅಂತ ಕೇಳಿದ್ರೆ ಕಲ್ಕತ್ತಾ ಬೀದಿ ಮೇಲೆ, ಹಾದಿ ಮೇಲೆ ಕೂತಿದ್ರು. ಹೌದು, ದಾರಿ ಒಳಗೆ ಉಪವಾಸ ಕೂತಿದ್ರು. ನೆಹರು ಅವರು ಫೋನ್ ಮಾಡ್ತಾರ, ನಿಮ್ಮ ಕೈಲೇ ಧ್ವಜ ಹಾರಿಸ್ಬೇಕೀಗ, ನಿಮ್ಮ ಕೈಲೇ ಲೌಕರ್ ಬಂಡ್ರಿ. ಅದು ಬಿಟ್ಟು ಮಹಾತ್ಮ ಅವ್ರು ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ನೆಹರು ಅವರೇ ಆಯ್ತು ಸಿಗ್ನೇಚರ್ ಮಾಡಿದಾರ, ಹೊಂಟಾರ, ಹೋಲಿ. ಸಂಭ್ರಮ ಪಡಕ್ಕೆ ಬಹಳ ದೊಡ್ಡದಲ್ಲ, ದೊಡ್ಡ ಸ್ಥಳ ನಾನೇ ಧ್ವಜ ಹಾರಿಸ್ಬೇಕಂತ ಬಹಳ ದೊಡ್ಡದಲ್ಲ, ನೀವು ಹಾರಿಸಿ ಮುಗಿಸ್ರಿ. ನಾನೇ ಬಂದು ಹಾರಿಸ್ಬೇಕಂತ ಬಹಳ ದೊಡ್ಡದಲ್ಲ. ನಮ್ಮ ನಾಡ, ನಮ್ಮ ದೇಶ ಸ್ವತಂತ್ರ ಮಾಡಿದವ್ರ ಬಾಯಾಗ ನಾನೇ ಬರ್ಬೇಕಂತೇಳಿ ಅಲ್ಲಿ ಮುಕ್ಕಿಲ್ಲ ಅತಾರವರು. ನೀ ಅಂದಿ ಹಿಂಗ, ನಾವು ಹೇಳಾರ್ನೆ ನಿಮ್ಮ ಬಾಯಾಗ ಸದಾ ಇದ್ದೇವೆ. ನಾವು ಯಾನಾರ ಒಂದು ಮನ್ಯಾಗ ಕಾರಣ ಮಾಡ್ದಂದ್ರೆ ಒಂದು ಯಾನಾರ ಬರಲಿ, ಅವನ ಕೈಲಿ ಅಂದ್ ಯಾನ್ರಿ ಅಲ್ಲಿ, ಇದೆಲ್ಲ ರೀ ನಾನೇ ರೀ. ಹೌದು, ಸುಳ್ಳು ಎಲ್ಲಿದ್ರಿ? ಇದು ಮನೆ ಹಿರಿಯರ್ ನಾನ್ರಿ, ಇದೆಲ್ಲ ನನ್ನ. ಅರೇ ನೀ ಚಪ್ರ ಗಾಡಿ ಮಣ್ಣಿನ ನಾನೋಡು ಇದು ಹೇಳಾಕತಿ. ದೇಶ ಸ್ವತಂತ್ರ ಮಾಡಿದವ್ರ ಬಾಯಾಗ ನಾ ಬಂದಿಲ್ಲೋ, ಈ ದೇಶ ಸ್ವತಂತ್ರ ಮಾಡಿದವ್ರ ಬಾಯಾಗ ನಾ ಬಂದಿಲ್ಲ. ಅವ್ರ ಕಾಯಿ ಮೀನ ಉಳಿದ್ಬಿಟ್ಟ, ಇನ್ನು ಕಾಯಂ ಉಳ್ದಾರ. ನೀ ನಾನ ಅಂದವ್ರು ನಾವು ರೈಟ್ ಹೇಳಿಬಿಟ್ಟಿದ್ದೇವೆ. ಅದಕ್ಕೆ ಹೇಳ್ತಿದ್ರು ಗುರುಗಳು, ಕೇಳು